ನಮಸ್ಕಾರ. ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ತಾಯಿದ್ದೀನಿ. ಕಾಯ್ಲಿಕ್ಕಿಡೋಣ. ಹಾಲು ಕಾಯಿಸ್ಕೋಬೇಕು. ಬನ್ನಿ ಮಾವಿನ ಹಣ್ಣು ಹಚ್ಕೊಳ್ಳೋಣ. ಈಗ ದೊಡ್ಡವರಿಂದ ಚಿಕ್ಕವರವರೆಗೂ, ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಐಸ್ ಕ್ರೀಮು. ಹಾಗಾಗಿ ಬಿಸಿಲಿಗೆ ತಣ್ಣಗೆ ತಂಪಾಗಿ ಒಂದು ಐಸ್ ಕ್ರೀಮ್ ಮಾಡ್ಕೊಳ್ಳೋಣ. ನಾನು ಮಾವಿನ ಹಣ್ಣು ಹಚ್ಕೊಳ್ತಾ ಇದ್ದೀನಿ. ಈ ಸಿಪ್ಪೆ ಮಾತ್ರ ಹಾಕಬಾರ್ದು, ಬರೀ ಹಣ್ಣು ಅಷ್ಟೇ ಹಾಕಬೇಕು. ಈ ಥರ ಹಿಂಗೆ ತೆಗೀರಿ. ಹಿಂಗೆ ನೋಡಿ, ಹೀಗೆ ಸಿಪ್ಪೆ ಹಾಕಬಾರ್ದು, ಹಣ್ಣು ಅಷ್ಟೇ ತಗೋಬೇಕು. ನೋಡಿ, ಈ ಥರ ತಗೋಬೇಕು. ನೋಡಿ, ನಾನು ಹಚ್ಕೊಂಡಿದ್ದೀನಿ. ಈಗ ನಾನೊಂದು ಬಟ್ಲಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬಟ್ಲು ಮಾವಿನ ಹಣ್ಣು ತೊಗೊಂಡ್ರೆ ಒಂದು ಬಟ್ಲು ಸಕ್ಕರೆ ತಗೋಬೇಕು. ಇದೇ ಪ್ರಮಾಣದಲ್ಲೇ ತಗೋಬೇಕು ನಾವು ಅಳತೆನ. ನಾನು ಈ ಕಡೆ ಹಾಲು ಕಾಯಿಸ್ತಾ ಇದ್ದೀನಿ. ಹಾಲು ತಳ ಹಿಡಿಬಾರ್ದು, ಹಾಗಾಗಿ ಸ್ಪೂನಲ್ಲಿ ಕೈ ಬಿಡ್ದಂಗೆ ಹಿಂಗೆ ಅಂತಾನೆ ಇರಬೇಕು, ಕೈ ಬಿಡಬಾರ್ದು. ಚೆನ್ನಾಗಿ ಕಾಯ್ಬೇಕು ಹಾಲು. ಹಾಲು ಕಾದು ಗಟ್ಟಿ ಆಗಬೇಕು. ಈ ಅರ್ಧ ಲೀಟ್ರ್ ಹಾಲು 1/4 ಲೀಟ್ರಿಗೆ ಬರಬೇಕು, ಹಾಗೆ ಕಾಯಿಸ್ಬೇಕು. ನೋಡಿ, ಈ ಮಾವಿನ ಹಣ್ಣು ಅಳತೆ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ಈಗ ಇದರಲ್ಲಿ ಒಂದು ಬಟ್ಲಾಗಿದೆ, ಒಂದು ಬಟ್ಲು ಸಕ್ಕರೆ ಹಾಕ್ಕೋಬೇಕು. ಇದೇ ಪ್ರಮಾಣದಾಗೆ ನಾವು ಸಕ್ಕರೆ ಹಾಕ್ಕೋಬೇಕು. ನೋಡಿ, ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನನಗೆ ಮಾವಿನ ಹಣ್ಣು. ನೋಡಿ, ಮಾವಿನ ಹಣ್ಣು ಸಪ್ಪೆ ಇದೆ, ಹಾಗಾಗಿ ನಾನು 1 ಕಪ್ ಪೂರ್ತಿ ತೊಗೊಂಡಿಲ್ಲ, 1/4 ಕಪ್ ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕು. 1 ಕಪ್ ಹಾಕಿಬಿಟ್ರೆ ತುಂಬ ಸ್ವೀಟಾಗಿಬಿಡುತ್ತೆ. ಹಾಗಾಗಿ ನಾನೀಗ 1/4 ಕಪ್ ತೊಗೊಂಡಿದ್ದೀನಿ. ಸ್ವೀಟ್ ಮಾವಿನ ಹಣ್ಣಾದರೆ ಅರ್ಧ ಕಪ್ ತಗೊಂಡ್ರೆ ನಡೆಯುತ್ತೆ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೈಸಾಗಿ ರುಬ್ಕೋಬೇಕು. ಈ ಥರ ನೋಡಿ, ಈ ಥರ ಕಾಯಿಸ್ಬೇಕು ಚೆನ್ನಾಗಿ. ಹಾಲನ್ನ ಚೆನ್ನಾಗಿ ಕಾಯಿಲಿ. ಹೊರಗಡೆ ದುಡ್ಡು ಕೊಟ್ಟು 100 ರೂಪಾಯಿ ಖರ್ಚು ಮಾಡಿ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಮನೆಯಲ್ಲೇ ಇರೋಂಥ ಪದಾರ್ಥಗಳನ್ನ ಹಾಕ್ಕೊಂಡು, ಮನೆಯಲ್ಲೇ ಇರುವಂಥ ಹಣ್ಣುಗಳ್ನ ಹಾಕ್ಕೊಂಡು ಬಳಸ್ಕೊಂಡು ಆರಾಮಾಗಿ ಐಸ್ ಕ್ರೀಮ್ ಮಾಡ್ಕೊಂಡು ಮನೆ ಮಂದಿ ಎಲ್ಲ ತಿನ್ಬೋದು ಆರಾಮಾಗಿ, ಹೆಲ್ತಿಯಾಗಿ. ನೀವು ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿ, ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಗೋಡಂಬಿನ ಈಗ ನಾನು ರುಬ್ಕೊಂಡು ಬರ್ತೀನಿ, ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಸಾಕು, ಇಷ್ಟ ಆಗಿದೆ. ಈಗ ಗೋಡಂಬಿ ಪೇಸ್ಟ್ ಸೇರಿಸೋಣ. ಗೋಡಂಬಿ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತೀನಿ ಇದಕ್ಕೆ. ನೋಡಿ, ಸೇರಿಸೋಣ. ನೋಡಿ,
ನಾನಿಲ್ಲಿ ಯಾವುದೇ ಕ್ರೀಮ್ ಬಳಸ್ತಾ ಇಲ್ಲ, ಬರೀ ಹಾಲು, ಗೋಡಂಬಿ ಪೇಸ್ಟು, ಮಾವಿನ ಹಣ್ಣು, ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾಯಿದ್ದೀನಿ. ನಾನಿನ್ನೂ ಹಾಕಿಲ್ಲ, ಇವಾಗ ತೋರಿಸ್ತೀನಿ. ಗಟ್ಟಿ ಆಗಬೇಕು ಹಾಲು, ಇನ್ನೂ ಸ್ವಲ್ಪ ಗೋಡಂಬಿ ಪೇಸ್ಟ್ ಹಾಕಿದ್ದೀನಲ್ಲ, ಗಟ್ಟಿ ಆಗಲಿ. ನೋಡಿ ಸಾಕು, ಆಗಿದೆ. ಈಗ ಹಾಲು ತಣ್ಣಗಾಗಲಿ. ಬನ್ನಿ, ಈಗ ಹಾಲು ತಣ್ಣಗಾಗಿದೆ. ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ಇದನ್ನೊಂದು ಸರಿ ರುಬ್ಕೊಳ್ಳೋಣ. ಈಗ ರುಬ್ಬಿರುವಂಥ ಮ್ಯಾಂಗೋನು ಹಾಕ್ಕೊಳ್ತಾಯಿದ್ದೀನಿ. ಈಗ ಇದನ್ನು ಒಂದು ಸರಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈಗ ಎಸೆನ್ಸ್ ಹಾಕ್ಕೊಳ್ಳೋಣ. ಪೈನಾಪಲ್ ಎಸೆನ್ಸು. ನಾನು ಆವಾಗಲೇ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಅದು ಖಾಲಿ ಆಗಿದೆ ನಮ್ಮ ಮನೇಲಿ. ಈಗ ಪೈನಾಪಲ್ ಎಸೆನ್ಸ್ ಇದೆ, ಈಗ ಇದನ್ನೇ ಹಾಕ್ಕೊಳ್ಳೋಣ. ಈಗ ಎಸೆನ್ಸ್ ಇಲ್ಲ ಅಂತಂದರೆ ಏಲಕ್ಕಿ ಪೌಡ್ರ್ ಹಾಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಪೈನಾಪಲ್ ಎಸೆನ್ಸು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟ ಹಾಕೋಣ, ಸಾಕು. ಎಸೆನ್ಸ್ ಇಲ್ಲ ಅಂತಂದರೆ ಏಲಕ್ಕಿ ಪೌಡ್ರನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಅದು ಫ್ಲೇವರು. ಈಗ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನನಗೆ ಈ ಥರ ಇದೆ. ನೋಡಿ, ನನ್ನ ಕಲ್ಲರು ಯಾವುದೂ ಆ್ಯಡ್ ಮಾಡಿಲ್ಲ, ಇಷ್ಟೇ ನ್ಯಾಚುರಲ್ ಆಗಿರಲಿ ಅಂತ ಇದೇ ಥರ ಮಾಡ್ಕೊಂಡಿದ್ದೀನಿ. ಯಾರು ಬೇಕಾದ್ರೂ ಮಾಡ್ಕೋಬೋದು. ಮನೆಯಲ್ಲೇ ಇರುವಂಥ ಸಾಮಗ್ರಿ ಹಾಕ್ಕೊಂಡು ನಾವು ನೂರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬೇಕ್ರಿಯಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡ್ರೆ ಮನೆ ಮಂದಿ ಎಲ್ಲ ತಿನ್ಬೋದು. ನೋಡಿ, ಯಾವುದೇ ಹಣ್ಣಿರಲಿ, ನಮ್ಮ ಮನೆಯಲ್ಲಿ ಯಾವ್ದು ಹಣ್ಣು ಇರುತ್ತೋ ಅದರಲ್ಲಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಡಬ್ಬದಲ್ಲಿ ಹಾಕ್ತೀನಿ. ನೋಡಿ, ನಾನು ಈ ಡಬ್ಬದಲ್ಲಿ ಹಾಕ್ತೀನಿ. ನಾನೀಗ 8 ಗಂಟೆ ಫ್ರೀಜರಲ್ಲಿ ಇಡ್ತೀನಿ. ಫ್ರೀಜರಿಂದ ತೆಗೆದು ನಾನು ತೋರಿಸ್ತೀನಿ ಆಮೇಲೆ. 8 ಗಂಟೆ ಆಗಲಿ, ನಾನೀಗ ಫ್ರೀಜರಲ್ಲಿ ಇಡ್ತೀನಿ. ಬನ್ನಿ, ಫ್ರೀಜರಲ್ಲಿ ಇಡೋಣ. ನೋಡಿ, ಗಾಳಿ ಹೋಗ್ದಂಗೆ ಚೆನ್ನಾಗಿ ಟೈಟಾಗಿ ಮುಚ್ಚಬೇಕು. ಈಗ ಒಂದು 8 ಗಂಟೆ ಫ್ರೀಜರಲ್ಲಿ ಇಡ್ತೀನಿ. ನೋಡಿ, ಫ್ರೀಜರಿಂದ ತೆಗ್ದಿದ್ದೀನಿ ಐಸ್ ಕ್ರೀಮು, ಮ್ಯಾಂಗೋ ಐಸ್ ಕ್ರೀಮು ಹೀಗಿದೆ. ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತೀನಿ. ನೋಡಿ, ಮೇಲೆ ಸ್ವಲ್ಪ ಚಾಕ್ಲೇಟ್ ಹಾಕ್ಕೊಳ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋ ಐಸ್ ಕ್ರೀಮು ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಆರಾಮಾಗಿ. ಹಾಗೆ ನಿಮ್ಮ ಮನೆ ಮಂದಿ ಎಲ್ಲ ತಿನ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.